ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಚಾನಲ್ ವಿನ್ನರ್ ಸರ್ಕಲ್ ವಿತ್ ನಿರಂಜನ್. ಮೈ ಡಿಯರ್ ಫ್ರೆಂಡ್ಸ್, ಹಿಂದಿನ ವರದಿಯಲ್ಲಿ ನಾವು ವಾಟ್ ಈಸ್ ಹ್ಯಾಪಿನೆಸ್ಗೆ ಕೀ ಏನಿದೆ, ನಮ್ಮೊಳಗಡೆ ಅಂತ ಹ್ಯಾಪಿನೆಸ್ನ ಯಾವ ರೀತಿ ಕಂಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿದ್ವಿ. ಬಟ್ ಈ ಒಂದು ವರದಿಯಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮೋರ್ ಇಂಪಾರ್ಟೆಂಟ್ಲಿ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಭಾಳ ದಿನದಿಂದ ನೀವು ನಮಗೆ ತೋರಿಸಿದಂಥ ಕಾನ್ಸ್ಟೆಂಟ್ ಸಪೋರ್ಟಿಗೆ, ಕಾನ್ಸ್ಟೆಂಟ್ ಪ್ರೀತಿಗೆ ನಮ್ಮಿಂದ ಹಾರ್ಟ್ಫುಲಿ ಗ್ರ್ಯಾಟಿಟ್ಯೂಡ್. ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಇದೇ ಸಪೋರ್ಟ್ನ, ಇದೇ ಕನ್ಸಿಸ್ಟೆಂಟ್ ಪ್ರೀತಿನ ಮುಂದೆನೂ ನೀವು ಇದೇ ರೀತಿ ನಮಗೆ ತೋರಿಸ್ತಾ ಇರಿ. ಸೊ ನಮ್ಮ ಹತ್ರ ಇರೋಂಥ ನಾಲೆಜು, ನಮ್ಮ ಹತ್ರ ಇರೋಂಥ ಎಕ್ಸ್ಪೀರಿಯನ್ಸ್ನ ತೊಗೊಂಡು ನಿಮಗೆ ಯಾವ ರೀತಿ ಬೆಸ್ಟ್ ಕಂಟೆಂಟ್ನ ನಾವು ನಿಮಗೆ ಪ್ರೊವೈಡ್ ಮಾಡ್ಬೋದು ಅನ್ನೋದ್ರಲ್ಲಿ ನಾವು 100% ಬೆಸ್ಟ್ ಕೊಡ್ತೀವಿ. ಸೊ ಮೈ ಡಿಯರ್ ಫ್ರೆಂಡ್ಸ್, ಬನ್ನಿ ಹಾಗಾದರೆ ಟಾಪಿಕ್ ಬಗ್ಗೆ ಮಾತಾಡೋಣ. ಆ್ಯಂಡ್ ಈ ಟಾಪಿಕ್ನ ನಾನು ನಿಮಗೆ ಸ್ಟೋರಿ ಮುಖಾಂತರ ಕನ್ವೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಅ ಲಾಂಗ್ ಬ್ಯಾಕ್ ಆನ್ ಆರ್ಗ್ಯುಮೆಂಟ್ ಹ್ಯಾಪನ್ ಬಿಟ್ವೀನ್ ಅ ಫಾದರ್ ಆ್ಯಂಡ್ ಸನ್. ಡೇ ಬೈ ಡೇ ವಾದ ನಡೀತಾ ಇರುತ್ತೆ. ಆ್ಯಂಡ್ ಏನು ರಿಲೇಟೆಡ್ ವಾದ ನಡೀತಿರುತ್ತೆ ಅಂತ ಹೇಳಿದ್ರೆ, ಮಗ ಯಾವಾಗಲೂ ಡ್ಯಾಡಿಗೆ ಕ್ವಶನ್ ಮಾಡ್ತಾ ಇರ್ತಾನೆ, ಡ್ಯಾಡ್ ಟೆಲ್ ಮಿ ವಾಟ್ ಈಸ್ ದ ಕೀ ಟು ಹ್ಯಾಪಿನೆಸ್ ಎಲ್ಲಿದೆ, ಹೇಗೆ ನಾನು ಅದನ್ನು ಕೊಂಡ್ಕೋಬೋದು, ಹಾಗೆ ಹೀಗೆ ಅಂತ ಡೇ ಬೈ ಡೇ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಡ್ಯಾಡ್ ಅವ್ರ ಹತ್ರ ಇದ್ದಂಥ ನಾಲೆಜ್, ಎಕ್ಸ್ಪೀರಿಯನ್ಸಿಂದ ಮಗನಿಗೆ ಡೇ ಬೈ ಡೇ ಹಾಗೆ ಕನ್ವಿನ್ಸ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆ್ಯಂಡ್ ಇಟ್ ವೆಂಟ್ ಇಯರ್ಸ್, ವರ್ಷಗಟ್ಟಲೆ ಆರ್ಗ್ಯುಮೆಂಟ್ ಬೆಳ್ಕೊಂಡು ಹೋಗುತ್ತೆ. ಬಟ್ ಮಗ ಡಿಸ್ಸ್ಯಾಟಿಸ್ಫೈಡ್ ಆಗಿರ್ತಾನೆ. ನೀನು ಅವನಿಗೆ ಸಿಗಬೇಕಾಗಿರೋಂಥ ಬೆಸ್ಟ್ ಉತ್ತರ ಡ್ಯಾಡ್ ಕಡೆಯಿಂದ ಸಿಕ್ಕಿರಲ್ಲ. ಸೊ ಹಾಗೆ ಒಂದಿನ ಏನಾಗುತ್ತೆ, ಅದೇ ಫ್ರಸ್ಟ್ರೇಷನಲ್ಲಿ ಡ್ಯಾಡ್ ಕೇಳ್ತಾನೆ, ಹ್ಯಾಪಿನೆಸ್ ಎಲ್ಲಿದೆ ಅಂತಲೂ ನೀನು ನನಗೆ ಹೇಳ್ತಿಲ್ಲ, ಏನಿಲ್ಲ. ಸೊ ನಾನು ತುಂಬ ಫ್ರಸ್ಟ್ರೇಟೆಡ್ ಆಗಿದ್ದೀನಿ, ನನಗೆ ಹ್ಯಾಪಿನೆಸ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಕೂತ್ಕೋತಾನೆ. ಸೊ ಕೂತ್ಕೊಂಡಾಗ ಡ್ಯಾಡ್ ರಿಯಲೈಸ್ ಆಗಿ, ಒಂದು ಸೊಲ್ಯೂಷನ್ ಇದೆ ನನ್ನ ಹತ್ರ, ಆ ಸೊಲ್ಯೂಷನ್ ಮಾಡ್ತೀಯ ನೀನು ಅಂತ ಕೇಳ್ತಾನೆ. ಸೊ ಏನು ಸೊಲ್ಯೂಷನ್ ಅಂತ ಕೇಳಿದಾಗ, ನಮ್ಮ ಊರಲ್ಲಿ ಆಚೆ ಇರುವಂಥ ಬೆಟ್ಟ ಇದೆಯಲ್ಲ, ಆ ಬೆಟ್ಟದ ಮೇಲ್ಗಡೆ ಒಬ್ಬರು ಸೇಂಟ್ ಇದ್ದಾರೆ, ಅವ್ರ ಹತ್ರ ಹೋದರೆ ನಿನ್ನ ಸಮಸ್ಯೆ ಬಗೆಹರಿಯುತ್ತೆ, ಅವ್ರ ಹತ್ರ ಹೋಗು, ನಿನಗೆ ಉತ್ತರ ಸಿಗುತ್ತೆ ಅಂತ ಹೇಳಿದಾಗ ಮಗ ವಿತೌಟ್ ಕ್ವಶನಿಂಗ್ ಆ್ಯಂಡ್ ವಿತೌಟ್ ಯೋಚನೆ ಮಾಡದೆ ಕೂಡ ಮನೆ ಬಿಟ್ಬಿಟ್ಟು ಏನು ಮಾಡ್ತಾನೆ, ಆ ಪರ್ಟಿಕ್ಯುಲರ್ ಮೌಂಟೇನ್ ಏನಿರುತ್ತೆ ಆ ಮೌಂಟೇನ್ ಹತ್ರ ಹೊಟ್ಟೋಗ್ತಾನೆ ಸೇಂಟ್ನ ನೋಡೋಕ್ಕೆ. ಆ್ಯಂಡ್ ಅಲ್ಲಿ ಹೋದಂಥ ಟೈಮಲ್ಲಿ ಒಂದು ದೊಡ್ಡ ಮಹಲ್ ಇರುತ್ತೆ, ಸಿಕ್ಕಾಪಟ್ಟೆ ಸುಂದರವಾಗಿರೋಂಥ ಮಹಲ್ ಇರುತ್ತೆ. ಒಂದೊಂದು ಬಿಲ್ಡಿಂಗಲ್ಲಿ ಮಾಡಿದಂಥ ಸ್ಕಲ್ಪ್ಚರ್ ಏನಿರುತ್ತೆ, ಆ ಸ್ಕಲ್ಪ್ಚರ್ ನೋಡ್ಬಿಟ್ಟು ಇನ್ಸ್ಪೈರ್ ಆಗ್ತಾನೆ. ಒಂದೊಂದು ಕಂಬದಲ್ಲಿ ಹಿಸ್ಟಾರಿಕಲ್ ಥಾಟ್ಸ್ ಇರುತ್ತೆ, ಆ ಥಾಟ್ಸ್ನ ನೋಡ್ಬಿಟ್ಟು ಇನ್ಸ್ಪೈರ್ ಆಗ್ತಾನೆ. ಎಲ್ಲ ಒಂದು ಕಡೆ ಅಲ್ಲಿದ್ದಂಥ ಆರ್ಟ್, ಆರ್ಕಿಟೆಕ್ಚರ್, ಜ್ಯುವೆಲ್ರೀಸ್, ಹಿಂದಿನ ಕಾಲೇಜ್ ಸ್ಟ್ಯಾಚ್ಯೂಸ್ ಎಲ್ಲನೂ ನೋಡ್ಬಿಟ್ಟು ಆ ಹುಡುಗನ ಕೈಲಿ ಎಲ್ಲ ಒಂದು ಕಡೆ ಪಾಸಿಟಿವ್ ವೈಬ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಏನಪ್ಪ, ಮಹಲೇ ಎಷ್ಟು ಚೆನ್ನಾಗಿದೆ, ಇನ್ನೂ ಸೇಂಟ್ ಎಷ್ಟು ಫೇಮಸ್ ಆಗಿರ್ಬೋದು, ಅವ್ರು ಎಷ್ಟು ಸಕ್ಸಸ್ಫುಲ್ ಆಗಿರ್ಬೋದು, ನನ್ನ ಪ್ರಾಬ್ಲಮ್ನ ಡೆಫಿನೆಟ್ಲಿ 100% ಸಾಲ್ವ್ ಆಗೋದು ಡೌಟೇ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಮಹಲ್ ಒಳಗಡೆ ಬರ್ತಾನೆ. ಆ್ಯಂಡ್ ಅಲ್ಲೂ ಇನ್ನೊಂದು 4-5 ಜನ ಭಕ್ತರು ಯಾರಿರ್ತಾರೋ ಅವರು ಸಮಸ್ಯೆಗಳನ್ನ ಹೇಳಕ್ಕೆ ಬಂದಿರ್ತಾರೆ ಸೇಂಟ್ ಹತ್ರ. ಆ್ಯಂಡ್ ಇವನ್ ಸರ್ದಿ ಬಂದಾಗ ಇವನ ಹತ್ರ ಇದ್ದಂಥ ಸಮಸ್ಯೆ ಹೇಳ್ತಾನೆ. ನಾನು ತುಂಬ ದಿನದಿಂದ ನಮ್ಮ ಫಾದರ್ನ ಕ್ವಶನ್ ಮಾಡ್ತಿದ್ದೀನಿ, ವಾಟ್ ಈಸ್ ದ ಕೀ ಟು ಹ್ಯಾಪಿನೆಸ್, ಹ್ಯಾಪಿಯಾಗಿರೋದು ಹೇಗೆ, ಹ್ಯಾಪಿನೆಸ್ನ ಯಾವ ರೀತಿ ನಾವು ನೋಡ್ಬೋದು, ಎಂಜಾಯ್ ಮಾಡ್ಬೋದು, ಈ ಕ್ವಶನ್ಗೆ ನನಗೆ ಆನ್ಸರ್ ಸಿಗ್ತಿಲ್ಲ, ಪ್ಲೀಸ್ ಪ್ರೊವೈಡ್ ಮಿ ದ ಆನ್ಸರ್ ಅಂತ ಹೇಳ್ಬಿಟ್ಟು ಆ ಸೈಂಟ್ನ ಕೇಳಿದಾಗ ಸೇಂಟ್ ಅವ್ರಿಗೆ ಒಂದು ಕ್ವಶನ್ ಕೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ನೀನು ಮಹಲ್ ಒಳಗಡೆ ಬಂದಲ್ಲ, ಮಹಲ್ನ ನೋಡ್ದ ಅಂತ ಕೇಳ್ತಾರೆ. ಹ್ಞೂ ನೋಡಿದೆ ಮೈ ಡಿಯರ್ ಫಾದರ್, ತುಂಬ ಸಖತ್ತಾಗಿದೆ, ಒಂದೊಂದು ಸ್ಕಲ್ಪ್ಚರ್ ಕೂಡ ಇಟ್ ಈಸ್ ರಿಯಲಿ ಇನ್ಸ್ಪೈರಿಂಗ್, ಮತ್ತು ಒಂದೊಂದು ಥಾಟ್ಸ್ ಕೂಡ ಎಲ್ಲೋ ಒಂದು ಕಡೆ ಒಂದು ಪಾಸಿಟಿವ್ ಸೈನ್ ನನಗೆ ಅಟ್ರಾಕ್ಷನ್ ಫೀಲ್ ಆಯಿತು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಆ ಸೈಂಟ್ ಹತ್ರ ಹೇಳಿದಾಗ ರೈಟ್, ಸೈಂಟ್ ಒಂದು ಟಾಸ್ಕ್ ಕೊಡ್ತಾರೆ. ಸೊ ಇದೇ ಟಾಸ್ಕ್ನ ನೀನೇನು ಮಾಡಬೇಕು, ನಾನು ನಿನಗೆ ಒಂದು ಸ್ಪೂನ್ ಕೊಡ್ತೀನಿ, 2 ಡ್ರಾಪ್ಸ್ ಆಯಿಲ್ ಕೊಡ್ತೀನಿ, ಅದರಲ್ಲಿ ಆ ಆಯಿಲ್ ಕೆಳಗಡೆ ಬೀಳದೇ ಇರೋ ಥರ ನೀನೇನು ಮಾಡಬೇಕಾಗುತ್ತೆ, ಈ ಮಹಲ್ನ ನೋಡ್ಕೊಂಡು ಬರಬೇಕು. ಆ್ಯಂಡ್ ಅದಕ್ಕೆ ಓಕೆ ಅಂತ ಹೇಳ್ತಾನೆ. ಓಕೆ ಅಂದ್ಬಿಟ್ಟು ಏನು ಮಾಡ್ತಾನೆ, ಒಂದು ರೌಂಡ್ ಸುತ್ತಾಡ್ಕೊಂಡು ಬರ್ತಾನೆ. ಸುತ್ತಾಡ್ಕೊಂಡು ಬಂದಾಗ ಆ ಸೈಂಟ್ ಹತ್ರ ಹೇಳ್ತಾನೆ, ನೀವು ಕೊಟ್ಟಿದ್ದಂಥ ಟಾಸ್ಕ್ ಕಂಪ್ಲೀಟ್ ಆಯಿತು ನೋಡಿ, ಆಯಿಲ್ ಏನು ಬೀಳಿಸಿಲ್ಲ ನಾನು ಅಂತ ಹೇಳ್ಬಿಟ್ಟು ಹೇಳಿದಾಗ ಆ ಸೈಂಟು ಕ್ವಶನ್ ಕೇಳ್ತಾರೆ, ಹಾಗಾದರೆ ಮಹಲ್ನ ನೀನು ಎಷ್ಟು ಎಂಜಾಯ್ ಮಾಡಿದೆ, ರೈಟ್, ಮಹಲ್ನ ನೀನು ಸುತ್ತದ, ಒಂದೊಂದು ಕಡೆನೂ ಹೋದ, ನೀನು ನೋಡ್ದ, ಎಷ್ಟು ಸಖತ್ತಾಗಿದೆ ಹಾಗೆ ಅಂತ ಕೇಳಿದಾಗ ಹುಡುಗ ಫುಲ್ ಬ್ಲ್ಯಾಂಕ್ ಆಗಿಬಿಡ್ತಾನೆ, ಏನು ಆನ್ಸರ್ ಮಾಡಬೇಕು ಗೊತ್ತಾಗೋದಿಲ್ಲ. ಹಾಗೆ ಹೇಳ್ತಾನೆ, ಇಲ್ಲ ಸೈಂಟ್, ನೀವು ಹೇಳಿದ್ರಲ್ಲ ಈ 2 ಡ್ರಾಪ್ಸ್ ಆಯಿಲ್ ಕೆಳಗಡೆ ಬೀಳದೇ ಇರೋಂಗೆ ನೋಡ್ಕೋಬೇಕು ಅಂತ. ಸೊ ನನ್ನ ಎಂಟೈರ್ ಫೋಕಸ್ ಎಲ್ಲ ಅದ್ರ ಮೇಲೆ ಇತ್ತು. ಸೊ ನಾನು ಆಚೆಗಡೆ ಇರೋವಂಥ ಮಹಲಲ್ಲಿ ಏನೇನಿದೆ ಅದನ್ನೆಲ್ಲ ನಾನು ನೋಡ್ಕೊಳ್ಳಲಿಲ್ಲ, ಫೇಲ್ ಆಗಿಬಿಟ್ಟೆ ನಾನು ಅಂತ ಹೇಳ್ತಾನೆ. ಸೊ ಆವಾಗ ಆ ಸೈಂಟ್ ಏನು ಮಾಡ್ತಾನೆ, ಆ ಸ್ಪೂನ್ನ ವಾಪಸ್ ತಗೋತಾನೆ. ಸೊ ಈಗ ನೀನು ಖಾಲಿ ಕೈಯಲ್ಲಿ ಹೋಗು, ಒಂದೊಂದು ಸ್ಕಲ್ಪ್ಚರ್ನು ಬಿಡ್ದೇರ ನೋಡ್ಕೊಂಡು ಬಾ, ಎಂಜಾಯ್ ಮಾಡ್ಕೊಂಡು ಬಾ, ಸುತ್ತಾಡ್ಕೊಂಡು ಬಾ, ಟೇಕ್ ಯುವರ್ ಓನ್ ಟೈಮ್ ಅಂತ ಹೇಳ್ಬಿಟ್ಟು ಕಳಿಸಿದಾಗ ಹುಡುಗ ಹೋಗ್ತಾನೆ, ಸುತ್ತಾಡ್ಕೊಂಡು ಬರ್ತಾನೆ, ಒಂದೊಂದು ಇದು ಕೂಡ ನೋಡ್ತಾನೆ, ಆರ್ಟ್ ನೋಡ್ತಾನೆ, ಒಂದೊಂದು ಆರ್ಕಿಟೆಕ್ಚರ್ ನೋಡ್ತಾನೆ, ಅದರಲ್ಲಿದ್ದಂಥ ಹಳೆ ವಿಗ್ರಹಗಳನ್ನ ನೋಡ್ತಾನೆ. ಎಲ್ಲ ನೋಡ್ಕೊಂಡು ಬಂದಾಗ ಸೇಂಟಿಗೆ ಹೇಳ್ತಾನೆ, ನಾನು ತುಂಬ ಇನ್ಸ್ಪೈರ್ ಆಗಿಬಿಟ್ಟಿದ್ದೀನಿ, ರೈಟ್, ಹಳೆ ಕಾಲದೆಲ್ಲ ವಿಗ್ರಹಗಳೆಲ್ಲ ಇಲ್ಲಿದೆ, ಸ್ಟ್ಯಾಚ್ಯೂಸ್ ಇದೆ, ಒಂದೊಂದು ಕೂಡ ನಮ್ಮ ಲೈಫ್ಗೆ ಇನ್ಸ್ಪೈರಿಂಗ್ ಆಗಿದೆ ಅಂತ ಹೇಳಿದಾಗ
ಆ ಸೈಂಟು ಇಲ್ಲೇ ನಿನ್ನ ಆನ್ಸರ್ ಇದೆ ಅಂತ ಹೇಳಿದಾಗ ಹುಡುಗ ಕ್ಯೂರಿಯಸ್ ಆಗ್ತಾನೆ, ಏನು ಆನ್ಸರ್ ಇದೆ ನನ್ನ ಏನು ಇಲ್ಲಿಂದ ನಾನು ಏನು ತೊಗೊಂಡೋಗ್ಬೋದು ಅಂತ ಕೇಳಿದಾಗ, ಇಲ್ಲಿಂದ ನೀನು ತೊಗೊಂಡೋಗೋದು ಏನಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಹ್ಯಾಪಿನೆಸ್. ಹ್ಯಾಪಿನೆಸ್ ಯಾವತ್ತೂ ಅಷ್ಟೇ ಹುಡುಗ ನಮ್ಮ ಹತ್ರನೇ ಇದೆ, ರೈಟ್, ನಮ್ಮ ಒಳಗಡೆನೇ ಇದೆ. ನಾವು ಯಾವಾಗಲೂ ಏನು ಮಾಡ್ತಾ ಇರ್ತೀವಿ, ನನ್ನ ಹತ್ರ ಇದಿಲ್ಲ ಅದಿಲ್ಲ ಅಂತ ಹೇಳ್ಬಿಟ್ಟು ನಾವು ಬೇರೆಯವ್ರನ್ನ ನೋಡಿಕೊಂಡು ಅವ್ರ ಹತ್ರ ಏನಿಲ್ಲ ಅನ್ನೋದನ್ನ ನಮ್ಮ ಹತ್ರ ಏನಿಲ್ಲ ಅಂತ ತಿಳ್ಕೊತೀವಲ್ಲ, ಸೊ ಅದೇ ಹ್ಯಾಪಿನೆಸ್ನ ಕಿಲ್ ಮಾಡಿಬಿಡುತ್ತೆ. ಸೊ ಯಾವಾಗಲೂ ಅಷ್ಟೇ, ರೈಟ್, ನಮ್ಮ ಹತ್ರ ಏನಿದೆ ಆ ಇರೋದ್ರಲ್ಲೇ ನಾವು ಹೇಗೆ ಖುಷಿಯಾಗಿ ಹಂಚ್ಕೋಬೋದು, ರೈಟ್, ಖುಷಿನ ಬೇರೆಯವ್ರಿಗೆ ಸ್ಪ್ರೆಡ್ ಮಾಡ್ಕೋಬೋದು. ಇದನ್ನು ನೀನೇನ ಕಲ್ತ್ಕೊಂಡ್ರೆ, ರೈಟ್, ಡೆಫಿನೆಟ್ಲಿ ಹ್ಯಾಪಿನೆಸ್ಗೆ ಕೊನೆನೇ ಇರೋದಿಲ್ಲ ಅಂಥೇಳಿ ಆ ಸೈಂಟ್ನ ಕಳಿಸಿದಾಗ, ರೈಟ್, ಹುಡುಗನಿಗೆ ರಿಯಲೈಸ್ ಆಗುತ್ತೆ ಎಲ್ಲ ಒಂದು ಕಡೆ, ರೈಟ್, ಹ್ಯಾಪಿನೆಸ್ ನನ್ನ ಹತ್ರನೇ ಇದೆ. ಬಟ್ ನಾನು ನನ್ನ ಡ್ಯಾಡ್ಗೆ ಏನು ಮಾಡ್ತಾಯಿದ್ದೆ, ಡೈಲಿ ಕೇಳಿ ಏನು ಮಾಡ್ತಾಯಿದ್ದೆ, ಅವ್ರಿಗೆ ಸಫರ್ ಮಾಡಿಸ್ತಿದ್ದೆ. ಬಟ್ ಹ್ಯಾಪಿನೆಸ್ ಈಸ್ ಫೈಂಡ್ ಔಟ್ ವಿತ್ ಮೈ ಸೆಲ್ಫ್. ನಾನು ಮನೆಗೆ ಹೋಗ್ತೀನಿ, ನನ್ನ ಹ್ಯಾಪಿನೆಸ್ಸೇ ನನ್ನ ಫಾದರು, ನಮ್ಮ ಮನೆಯೇ ನಮ್ಮ ಹ್ಯಾಪಿನೆಸ್ ಕ್ರಿಯೇಟ್ ಆಗಿದೆ, ಹ್ಯಾಪಿನೆಸ್ ಸರೌಂಡಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಮನೆಗೆ ಹೊಟ್ಟೋಗ್ತಾನೆ. ಶಾರ್ಟ್ ಸ್ಟೋರಿ ಮೈ ಡಿಯರ್ ಫ್ರೆಂಡ್ಸ್ ಲೈಫಲ್ಲಿ ತುಂಬ ನಮಗೆ ಟೀಚ್ ಮಾಡುತ್ತೆ. ಸಮ್ಟೈಮ್ಸ್ ನಾವೇನು ಮಾಡ್ತೀವಿ, ಇನ್ನೊಬ್ರ ಹತ್ರ ಇರೋವಂಥ ವಸ್ತುಗಳನ್ನ ನೋಡಿಬಿಟ್ಟು ಅಯ್ಯೋ ಅದು ನನ್ನ ಹತ್ರ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ಹ್ಯಾಪಿನೆಸ್ಸೇ ಇಲ್ವಾ, ಹಾಗಾದ್ರೆ ಅವ್ನು ಎಷ್ಟು ಖುಷಿಯಾಗಿದ್ದಾನೆ, ನನ್ನ ಹತ್ರ ಖುಷಿ ಇಲ್ವಾ, ರೈಟ್, ಈ ರೀತಿ ನಾವೇನು ಮಾಡ್ತಾ ಇರ್ತೀವಿ, ನಮ್ಮ ಹ್ಯಾಪಿನೆಸ್ನ ಕಂಪೇರ್ ಮಾಡ್ಕೋತಾ ಇರ್ತೀವಿ. ಸೊ ಹ್ಯಾಪಿನೆಸ್ ಅನ್ನೋದು ಯಾವತ್ತೂ ಅಷ್ಟೇ ಮೈ ಡಿಯರ್ ಫ್ರೆಂಡ್ಸ್ ಬೇರೆಯವರಿಂದ ನೋಡಿ ಬರೋದಲ್ಲ, ನಮ್ಮ ಹತ್ರ ಇರೋವಂಥ, ರೈಟ್, ಥಿಂಗ್ಸ್ನ ನೋಡಿಬಿಟ್ಟು ನಾವು ಹ್ಯಾಪಿನೆಸ್ ಮಾಡ್ಕೊಳ್ಳೋದಿದೆಯಲ್ಲ, ಅದೇ ನಿಜವಾದ ಹ್ಯಾಪಿನೆಸ್, ಅದೇ ನಿಜವಾದ ಖುಷಿ ನಿಮಗೆ ಸಿಗೋದು, ರೈಟ್. ಸೊ ಇದಾಗಿತ್ತು ಈ ಒಂದು ವರದಿಯ ವಿಶೇಷ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.